ಹಲೋ ಗೈಸ್, ವೆಲ್ಕಮ್ ಟು ಬ್ಯಾಕ್. ಒಂದು ಮುಂಜಾನೆ ಬೆಂಗಳೂರಿನ ತಣ್ಣನೆಯ ಹಾವಳಿ. ರಮೇಶ ತನ್ನ ಪತ್ನಿ ಕಾವಳಿಗೆ ಮುಗುಳು ನಗುತ್ತಾ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಲೋಟವನ್ನು ನೀಡಿದ. ಇನ್ನು ಯಾಕೆ ಹೇಳಲಿಲ್ಲ ಕಾವ್ಯ? ಕಾಫಿ ತಣ್ಣಗಾಗುತ್ತೆ ನೋಡು ಎಂದು ರಮೇಶ್ ಪ್ರೀತಿಯಿಂದ ಅವಳ ಕೆನ್ನೆಯನ್ನು ತಟ್ಟಿದ. ಕಾವ್ಯ ಕಣ್ಣುಜ್ಜುತ್ತಾ ಎದ್ದು ಕುಳಿತು ಕಾಫಿ ಸಿಪ್ ಮಾಡುತ್ತಾ, ನನಗೆ ಗೊತ್ತು ರಮೇಶ್, ನೀನು ಪ್ರತಿ ಮುಂಜಾನೆ ಈ ರೀತಿ ಕಾಫಿ ಕೊಟ್ಟು ನನ್ನನ್ನು ಮುದ್ದು ಮಾಡುವುದಕ್ಕೆ ನಾನು ಜಗತ್ತಿಗೆ ಅತ್ಯಂತ ಅದೃಷ್ಟವಂತೆ ಅಂತ ಅನ್ನಿಸುತ್ತೆ ಎಂದವಳು. ಅವರು ಮದುವೆಯಾಗಿ 5 ವರ್ಷಗಳಾದರೂ ಅವರ ಪ್ರೀತಿ ಇನ್ನೂ ಹೊಸದಾಗಿಯೇ ಶುರುವಾದಂತೆಯೇ ಇತ್ತು. ಸಂಜೆ ರಮೇಶ್ ಕೆಲಸದಿಂದ ಮನೆಗೆ ಬಂದಾಗ ಕಾವ್ಯ ಅವನಿಗೆ ನೆಚ್ಚಿನ ಮಸಾಲ ದೋಸೆ ಮಾಡಿಕೊಟ್ಟಿದ್ದಳು. ಇಬ್ಬರು ಬಲಕಿನಲ್ಲಿ ಕುಳಿತು ಮಳೆಯ ಹನಿಗಳನ್ನು ನೋಡುತ್ತಾ ಹಳೆಯ ದಿನಗಳ ನೆನಪುಗಳು ಹಂಚಿಕೊಂಡರು. ರಮೇಶ್ ಕಾವ್ಯಳ ಕೈಯನ್ನು ಮೇಲಿನ ಹಿಡಿದು, ಕಾವ್ಯ, ಜೀವನದಲ್ಲಿ ಏನೇ ಬದಲಾಗಲಿ ನನ್ನ ಹೃದಯದಲ್ಲಿ ನಿನಗಿರುವ ಈ ಪ್ರೀತಿ ಮಾತ್ರ ಎಂದಿಗೂ ಬದಲಾಗಲ್ಲ ಎಂದು ಹೇಳಿ ಅವಳ ಹಣೆಗೆ ಮುತ್ತಿಟ್ಟ. ಕಾವ್ಯ ಅವನ ತೋಳುಗಳಲ್ಲಿ ತಲೆ ಇಟ್ಟು, ನಿಮ್ಮ ಈ ಒಲವೇ ನನ್ನ ಪ್ರಪಂಚ ರಮೇಶ್ ಎಂದು ನಕ್ಕಳು. ಆ ರಸಮಯ ಸಂಜೆಯಲ್ಲಿ ಅವರ ಪ್ರೇಮ ಕಥೆ ಮತ್ತಷ್ಟು ಸುಂದರವಾಗಿ ಬೆಳೆಯತೊಡಗಿತು. ಕಾವ್ಯ ಅವನ ತೋಳುಗಳಲ್ಲಿ ಹೀಗೆ ಒಬ್ಬರೊಬ್ಬರು ಅವರ ಪ್ರೀತಿಯನ್ನು ಹಂಚಿಕೊಂಡರೆ ಜೀವನವು ಅತ್ಯಂತ ಸುಂದರವಾಗಿರುತ್ತದೆ ಎಂದು ತಿಳಿಯಬಹುದಾಗಿದೆ ಗೈಸ್. ಥ್ಯಾಂಕ್ ಯು ಗೈಸ್.